ಭಗವಾನ್ ಶ್ರೀರಾಮ ಇಮಾಮ್ ಅಂತೆ. ಇದೇನಿದು ಇಮಾಮ್ ಎ ಹಿಂದ್? ರಾಮನನ್ನು ಈ ರೀತಿ ಬಣ್ಣಿಸಿದ್ದು ಯಾಕೆ? ಏನ್ ರಾಮ ಮಂದಿರ ಅಂದ್ರೆ ಅದೇನು VHP RSS ನ ಜಾಗೀರೇನ್ರಿ? ಈ ರಾಮ ಮಂದಿರದಕ್ಕೂ ಹಿಂದೂಗಳಿಗೂ ಸಂಬಂಧವೇ ಇಲ್ಲ. ರಾಮ ಅನ್ನೋನೇ ಇರಲಿಲ್ಲ, ರಾಮಾಯಣ ಅನ್ನೋದೇ ಸುಳ್ಳು, ಇದ್ಯಾವುದು ನಡೆದೇ ಇಲ್ಲ ಅಂತ ಒಂದು ಕೋರ್ಟ್ಗೆ ಅಫಿಡವಿಟ್ ಕೊಟ್ಟರು. ಇವರು ರಾಮನ ಬಗ್ಗೆ ಕೋಟ್ಯಂತರ ಹಿಂದೂಗಳಿಗಿರುವಂಥ ನಂಬಿಕೆಯನ್ನು ಇವರು ಹಾಳು ಮಾಡ್ತಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಯಾರು ಕರೆದ್ರು ಹಾಗಾದರೆ ಇಮಾಮ್ ಎ ಹಿಂದ್ ಅಂತ? ಆ ವಿಭಜಕ ಶಕ್ತಿಗಳೊಂದಿಗೆ ಗುರುತಿಸಿಕೊಳ್ಳುವಂತಹ ಕಾಂಗ್ರೆಸ್ಸಿನ ಮನಸ್ಥಿತಿ ಈಗಲೂ ಬದಲಾಗಿದೆ. ಕಾಂಗ್ರೆಸ್ನ ಗೋಸುಂಬೆತನ ಅಂದರೆ ಇದೇ ನೋಡಿ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಭಗವಾನ್ ಶ್ರೀರಾಮ ಇಮಾಮ್ ಅಂತೆ. ಇದ್ಯಾವುದು ಹೊಸ ವ್ಯಾಖ್ಯಾನ? ಎಸ್, ಕಾಂಗ್ರೆಸ್ನ ನಾಯಕಿ ಸುಪ್ರಿಯಾ ಶ್ರೀನಾಥೆ ಆಡಿರುವಂಥ ಮಾತಿದು. ಅವ್ರು ಏನು ಹೇಳಿದ್ದಾರೆ ಒಂದ್ಸಲಿ ನೋಡಿ. ये VHP और RSS की बपौती है क्या राम मंदिर? यह 145 करोड़ हिंदुओं की आस्था का प्रतीक है. भगवान राम को मर्यादा पुरुषोत्तम कहा गया, इमामे हिंद कहा गया है. ನೋಡಿ, ಅವ್ರು ಇಲ್ಲಿ ಇಮಾಮ್ ಎ ಹಿಂದ್ ಅಂತ ಹೇಳಿದ್ರಲ್ವಾ, ನಿಮ್ಗೆ ಅರ್ಥ ಆಗಲಿಲ್ಲ ಅನ್ಸುತ್ತೆ. ಇನ್ನೂ ಒಂದ್ಸಲಿ ಬೇಕಾದ್ರೆ ನೋಡಿ. ये VHP और RSS की बपौती है क्या राम मंदिर? यह 145 करोड़ हिंदुओं की आस्था का प्रतीक है. भगवान राम को मर्यादा पुरुषोत्तम कहा गया, इमामे हिंद कहा गया है. ಈಗ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸುಪ್ರಿಯಾ ಶ್ರೀನಾಥೆ ಇಲ್ಲಿ ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ನಡೆದಂತಹ ಇತ್ತೀಚಿನ ವಿದ್ಯಮಾನಗಳ ಕುರಿತು ಮಾತಾಡ್ತಾ ಇದ್ದಾರೆ. ಅಲ್ಲಿ ನಡೆದಂತಹ ಕಳ್ಳತನದ ವಿಚಾರದ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಈ ಪ್ರೆಸ್ ಮೀಟ್ನಲ್ಲಿ ಅವರು ಈ ಹೇಳಿಕೆಯನ್ನು ನೀಡಿದ್ದು. ಏನದು ಹೇಳಿಕೆ? ಏನು ರಾಮ ಮಂದಿರ ಅಂದರೆ ಅದೇನು VHP RSS ನ ಜಾಗೀರೇನ್ರಿ? ರಾಮ ಮಂದಿರ 130 ಕೋಟಿ ಹಿಂದೂಗಳಿಗೆ ಸೇರಿದ್ದು. ಭಗವಾನ್ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಆತನನ್ನು ಇಮಾಮ್ ಎ ಹಿಂದ್ ಅಂತಲೂ ಕರೀತಾರೆ, ಗೊತ್ತಾ ನಿಮಗೆ ಅಂತ ಅವರು ಮಾತಿನ ಧಾಟಿಯಲ್ಲಿ ತಮ್ಮದೇ ಆದ ವಿಶ್ಲೇಷಣೆಯನ್ನು ನೀಡಿದರು. ಇದೇನಿದು ಇಮಾಮ್ ಎ ಹಿಂದ್? ರಾಮನನ್ನು ಈ ರೀತಿ ಬಣ್ಣಿಸಿದ್ದು ಯಾಕೆ? ಇದರ ಹಿಂದೆ ಒಂದು ದೊಡ್ಡ ಕಥೆ ಇದೆ ಸ್ನೇಹಿತರೆ, ಅದನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಶ್ರೀನಾಥೆ ಹೇಳಿರುವಂಥ ಇತರ ಒಂದಷ್ಟು ಪದಗಳ ಬಗ್ಗೆ ಮಾತಾಡೋಣ. ಶ್ರೀನಾಥೆ ಹೇಳಿರುವ ಹೇಳಿಕೆಯಲ್ಲಿ ಮೊದಲನೇ ಅಂಶವನ್ನು ನಾನು ತಗೊಳ್ಳೋದಾದರೆ, ರಾಮ ಮಂದಿರ ಏನು VHP RSS BJPಯ ಜಾಗೀರೇನ್ರಿ ಅಂತ ಕೇಳ್ತಾರೆ. ರಾಮ ಮಂದಿರ ಕಟ್ತೀವಿ ಅಂತ ಹೊರಟಾಗ ಇದೇ ಕಾಂಗ್ರೆಸ್ಸೇ ಯಾರಿಗೂ ಬೇಡವಾದಂಥ ರಾಮ ಮಂದಿರ VHP RSSಗೆ ಯಾಕ್ರಿ ಬೇಕು? VHP RSS ಈ ರಾಮ ಮಂದಿರ ಕಟ್ತಿರೋದೇ ರಾಜಕೀಯ ಉದ್ದೇಶಕ್ಕೆ ಅಂತ VHP RSS ಇದನ್ನು ಕಟ್ಟಿರೋದು. ಈ ರಾಮ ಮಂದಿರದಕ್ಕೂ ಇತರ ಹಿಂದೂಗಳಿಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡಿತು. ಈಗ ಅದೇ ಕಾಂಗ್ರೆಸ್ ನಾಯಕರು ರಾಮ ಮಂದಿರ ಅಂದರೆ ಅದೇನು ಬರೀ VHP ಮತ್ತು RSS ನ ಜಾಗೀರಾ ಅಂತ ಕೇಳ್ತಾ ಇದ್ದಾರೆ. ಎಂಥ ವಿಪರ್ಯಾಸ ನೋಡಿ. ಇನ್ನೊಂದು ಮಾತನ್ನು ಶ್ರೀನಾಥೆ ಹೇಳ್ತಾರೆ. ಏನು? 130 ಕೋಟಿ ಹಿಂದೂಗಳ ನಂಬಿಕೆಯ ಪ್ರತೀಕ ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರ ಅಂತ. ಅಪ್ಪಪ್ಪಪ್ಪ, ಎಂಥ ಜ್ಞಾನೋದಯ ಆಗಿಬಿಟ್ಟಿದೆ ನೋಡಿ ಕಾಂಗ್ರೆಸ್ ನಾಯಕರಿಗೆ. ಇದೇ UPA ಸರ್ಕಾರ ಇದ್ದಾಗ ಒಂದು ಅಫಿಡವಿಟ್ ಕೊಟ್ರಲ್ಲ, ರಾಮ ಅನ್ನೋನೇ ಇರಲಿಲ್ಲ, ರಾಮಾಯಣ ಅನ್ನೋದೇ ಸುಳ್ಳು, ಇದೊಂದು ಕಟ್ಟು ಕಥೆ, ರಾಮ ಸೇತು ಅನ್ನೋದು ಇಲ್ಲವೇ ಇಲ್ಲ, ಇವೆಲ್ಲ ಒಂದು ಪುರಾಣ, ಇದ್ಯಾವುದು ನಡೆದೇ ಇಲ್ಲ ಅಂತ ಒಂದು ಕೋರ್ಟ್ಗೆ ಅಫಿಡವಿಟ್ ಕೊಟ್ಟರು. ಇದೇ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ರಾಮನ ಬಗ್ಗೆ ಎಂಥ ಗೌರವ ಇತ್ತು ಆ ಸರ್ಕಾರಕ್ಕೆ ನೋಡಿ. ಈಗ ಅದೇ ಕಾಂಗ್ರೆಸ್ನ ನಾಯಕಿ ಹೇಳ್ತಾರೆ, ಅಯೋಧ್ಯೆಯ ರಾಮ ಮಂದಿರ ಅಂದರೆ 130 ಕೋಟಿ ಹಿಂದೂಗಳ ನಂಬಿಕೆಯ ಪ್ರತೀಕ ಅಂತ. ಆಗ ನಂಬಿಕೆ ಇರಲಿಲ್ವ ಕಾಂಗ್ರೆಸ್ಗೆ? ಇನ್ನೂ ಒಂದು ಅಂಶ, ಈಗ ಬಾಯಿ ತುಂಬ ಭಗವಾನ್ ಶ್ರೀರಾಮ ಅಂತ ಹೇಳ್ತಾ ಇದ್ದಾರೆ ಸುಪ್ರಿಯಾ ಶ್ರೀನಾಥೆ. ಇದೇ ಭಗವಾನ್ ಶ್ರೀರಾಮನಿಗೆ ಮಂದಿರ ಆಗಬೇಕು ಅಂದಾಗ ಹಲವಾರು ಟೀಕೆಗಳು ಕೇಳಿಬಂದ್ವು, ಹಲವಾರು ಲೇವಡಿಗಳನ್ನು ಆಗ ಮಾಡಲಾಯಿತು. ಮಂದಿರದಿಂದ ಏನ್ರಿ ಹೊಟ್ಟೆ ತುಂಬುತ್ತೇನ್ರಿ? ದೇವಸ್ಥಾನ ಕಟ್ಟಿದ್ರೆ ಬಡತನ ಹೋಗುತ್ತೇನ್ರಿ? ಅಲ್ಲೊಂದು ಆಸ್ಪತ್ರೆ ಯಾಕ್ರಿ ಕಟ್ಟಬಾರ್ದು? ಅಲ್ಲಿ ಟಾಯ್ಲೆಟ್ ಯಾಕ್ರಿ ಕಟ್ಟಬಾರ್ದು? ಈ ಥರದ ಹೇಳಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬಂದವು ಆವಾಗ. ಆಗ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಸಿಟ್ಟು ಬರಲೇ ಇಲ್ಲ. ಇವರು ರಾಮನ ಬಗ್ಗೆ ಕೋಟ್ಯಂತರ ಹಿಂದೂಗಳಿಗಿರುವಂಥ ನಂಬಿಕೆಯನ್ನು ಇವರು ಹಾಳು ಮಾಡ್ತಿದ್ದಾರೆ ಅಂತ ಅನ್ನಿಸ್ಲೇ ಇಲ್ಲ. ಆಗೆಲ್ಲ ಅವರು ಹೇಳಿದ್ದಕ್ಕೆಲ್ಲ ಸೈಡಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಟ್ಟಿತ್ತು ಕಾಂಗ್ರೆಸ್. ಈಗ ರಾಮನ ಬಗ್ಗೆ ಅದೆಂಥ ಭಕ್ತಿ ಬಂದ್ಬಿಟ್ಟಿದೆ ನೋಡಿ. ಕಾಂಗ್ರೆಸ್ನ ಗೋಸುಂಬೆತನ ಅಂದರೆ ಇದೇ ನೋಡಿ. ಈಗ ನಾನು ಸೆಕೆಂಡ್ ಪಾರ್ಟಿಗೆ ಬರ್ತೇನೆ. ಇಮಾಮ್ ಎ ಹಿಂದ್, ಭಗವಾನ್ ಶ್ರೀರಾಮನನ್ನು ಇಮಾಮ್ ಎ ಹಿಂದ್ ಅಂತಲೂ ಕರೀತಾರೆ, ಗೊತ್ತೇನ್ರಿ ಅಂತ ಸುಪ್ರಿಯಾ ಶ್ರೀನಾಥೆ ಕೇಳಿದ್ದಾರೆ. ಯಾರು ಕರೆದ್ರು ಹಾಗಾದರೆ ಇಮಾಮ್ ಎ ಹಿಂದ್ ಅಂತ? ಇದನ್ನು ಕಾಂಗ್ರೆಸ್ ಯಾಕೆ ಈಗ ನೆನಪಿಸ್ಕೊಳ್ತಾ ಇದೆ? ಇಮಾಮ್ ಎ ಹಿಂದ್ ಅಂತ ಮೊದಲಿಗೆ ಕರೆದಿದ್ದು ಕವಿ ಇಕ್ಬಾಲ್.
ಅಲ್ಲಾಮಾ ಇಕ್ಬಾಲ್ ಅಂತ ಕರೀತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ನೆಲೆಸಿದ್ದಂತಹ ಕವಿ. ನೀವೆಲ್ಲ ಕೇಳಿರ್ಬೋದು, ಸಾರೇ ಜಹಾಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಈ ಕವಿತೆಯನ್ನು ಬರೆದಂತಹ ಕವಿ, ಹಿಂದೂಸ್ತಾನವನ್ನು ಹಾಡಿ ಹೊಗಳಿ ಬರೆದಂತಹ ಕವಿ ಇಕ್ಬಾಲ್. ಅವರು 1915-16 ಸಂದರ್ಭದಲ್ಲಿ ಬರೆದಂತಹ ಒಂದು ಕವನ ಬಾಂಗಾ ಎ ದರ ಅನ್ನುವಂಥ ಒಂದು ಪುಸ್ತಕದಲ್ಲಿ ಅವರ ಈ ಕವನ ಪ್ರಕಟವಾಗಿತ್ತು. ಈ ಕವನದಲ್ಲಿ ಅವರು ರಾಮನ ಬಗ್ಗೆ ಬರೆದಿದ್ದಾರೆ, ಹಿಂದೂಸ್ತಾನದ ಹಿರಿಮೆಯ ಬಗ್ಗೆ ಬರೆದಿದ್ದಾರೆ, ಸನಾತನ ಧರ್ಮದ ಬಗ್ಗೆ ಬರೆದಿದ್ದಾರೆ. ಹಿಂದೂಸ್ತಾನದ ಪಾತ್ರೆ ಸತ್ಯದ ದ್ರಾಕ್ಷಾರಸ ಇದ್ದ ಹಾಗೆ, ಹಿಂದೂಸ್ತಾನದ ಗೋಪುರ ಆಕಾಶದೆತ್ತರಕ್ಕಿದೆ, ಹಾಗಾಗಿಯೇ ರಾಮನಂಥವರನ್ನು ಹಿರಿಯರು ಇಮಾಮ್ ಎ ಹಿಂದ್ ಅಂತ ಕರೆದಿದ್ದಾರೆ ಅಂತೆಲ್ಲ ಅವರು ಹಾಡಿ ಹೊಗಳಿ ಬರೆದಿದ್ದಾರೆ ಆ ಕವಿತೆಯನ್ನು. ಆ ಕವಿತೆಯನ್ನು ಈಗ ಕಾಂಗ್ರೆಸ್ ನಾಯಕಿ ನೆನಪಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಇಂಥದ್ದೇ ನೆನಪಾಗೋದು, ಅವರಿಗೆ ಬಂಕಿಮ್ ಚಂದ್ರರು ನೆನಪಾಗೋದಿಲ್ಲ, ಅವರಿಗೆ ಇಕ್ಬಾಲೇ ನೆನಪಾಗೋದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಇಕ್ಬಾಲ್ ಸಾರೇ ಜಹಾಸೆ ಅಚ್ಚಾ ಬರೆದ್ರಲ್ಲ, ಭಾರತವನ್ನು ಹೊಗಳಿ ಅದಾದ ಮೇಲೆ ಪಾಕಿಸ್ತಾನ ರಚನೆ ಆಗಬೇಕು, ಭಾರತ ವಿಭಜನೆ ಆಗಬೇಕು ಅಂತ ಪಟ್ಟು ಹಿಡಿದು ಕೂತವರಲ್ಲಿ ಇವರೂ ಒಬ್ಬರು. 1930ರಲ್ಲಿ ಇವರು ಮುಸ್ಲಿಂ ಲೀಗ್ ಸೇರಿ ಅಧಿಕೃತವಾಗಿ ಭಾರತದ ವಿರುದ್ಧವೇ ಹೋರಾಡ್ತಾರೆ. ನಾವು ಮುಸ್ಲಿಮರೆಲ್ಲ ಒಂದು, ಇಡೀ ಜಗತ್ತು ಮುಸ್ಲಿಮರಿಗೆ ಸೇರಿದ್ದು ಅನ್ನುವಂಥ ಪ್ರತಿಪಾದನೆ ಮಾಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗಿಂದ ದೂರ ಹೋಗಿದ್ದರು, ಮತ್ತೆ ಅವರನ್ನು ವಾಪಸ್ ಮುಸ್ಲಿಂ ಲೀಗ್ಗೆ ಕರ್ಕೊಂಬರೋದ್ರಲ್ಲಿ ಈ ಇಕ್ಬಾಲ್ ಪಾತ್ರನೂ ಇದೆ. ಇಂಥವರು ಈ ಸಾರೇ ಜಹಾಸೆ ಅಚ್ಚ ಬರೆದಿದ್ರಲ್ಲ, ಭಾಳ ಪಾಪ್ಯುಲರ್ ಆಗಿತ್ತು ಅವಾಗ ಭಾರತದಲ್ಲಿ. ಅದೇ ರೀತಿಯ ಒಂದು ಪದ್ಯವನ್ನು ಇಸ್ಲಾಮಿಕ್ ಜಗತ್ತನ್ನು ಹೊಗಳಿ ಬರೀತಾರೆ. ಏನಂತ ಗೊತ್ತಾ? ಚೀನ್ ಓ ಅರಬ್ ಹಿಂದೂಸ್ತಾನ್ ಹಮಾರ, ಮುಸ್ಲಿಂ ಹೈ ವತನ್ ಹೈ ಸಾರಾ ಜಹಾಂ ಹಮಾರ. ಇದನ್ನು ಅವರು ಬರೀತಾರೆ. ಸಾರಾ ಜಹಾಸೆ ಅಚ್ಚ ಬರೆದಾಗೇನೆ ಅದೇ ರೀತಿಯ ಪದ್ಯ ಅದು, ಅದೇ ರೀತಿಯ ಕವನ. ಚೀನಾ ಇರಲಿ, ಅರಬ್ ಇರಲಿ, ಹಿಂದೂಸ್ತಾನ್ ಇರಲಿ, ಎಲ್ಲವೂ ನಮ್ಮದೇ, ನಾವು ಮುಸ್ಲಿಮರು, ಇಡೀ ಜಗತ್ತು ಮುಸ್ಲಿಮರದ್ದು ಅಂತ ಒಂದು ಕವನ ಬರೀತಾರೆ. ಇಂಥವರು ಕಾಂಗ್ರೆಸ್ಸಿಗೆ ಪ್ರೇರಣೆ. ಸಾರೇ ಜಹಾಸೆ ಅಚ್ಚವನ್ನು ಈಗಲೂ ಮೆಚ್ಚುತ್ತಾರೆ ಕಾಂಗ್ರೆಸ್ ನಾಯಕರು. ಆದರೆ ಒಂದೇ ಮಾತ್ರ ಪೂರ್ತಿ ಹಾಡಿ ಅಂದರೆ ನೋ 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 ಕೋಮುವಾದ. ಲಕ್ಷಾಂತರ ಭಾರತೀಯ ಯುವಕರ ಮನಸ್ಸಿನಲ್ಲಿ ಕಿಚ್ಚು ಹಚ್ಚಿದಂತಹ ಒಂದೇ ಮಾತರಂ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಕೊಟ್ಟದ್ದು ಇವರಿಗೆ ನೆನಪಾಗೋದೇ ಇಲ್ಲ. ಆದರೆ ಸಾರೇ ಜಹಾಸೆ ಅಚ್ಚ ನೆನಪಾಗುತ್ತೆ. ಆ ಹಾಡನ್ನು ಬರೆದಂತಹ ಕವಿ ಇಕ್ಬಾಲ್ ನೆನಪಾಗ್ತಾರೆ. ಕವಿ ಇಕ್ಬಾಲ್ ಇವರಿಗೆ ಪ್ರೇರಣೆ ಆಗ್ತಾರೆ. ಭಾರತದ ವಿರುದ್ಧ ಗುಡುಗಿದವರು. ಒಂದಂತೂ ಸ್ಪಷ್ಟ, ಸ್ವಾತಂತ್ರ್ಯ ಪೂರ್ವದಲ್ಲಿರಲಿ, ಇವತ್ತಿನ ಸನ್ನಿವೇಶ ಇರಲಿ, ಆ ವಿಭಜಕ ಶಕ್ತಿಗಳೊಂದಿಗೆ ಗುರುತಿಸಿಕೊಳ್ಳುವಂತಹ ಕಾಂಗ್ರೆಸ್ಸಿನ ಮನಸ್ಥಿತಿ ಈಗಲೂ ಬದಲಾಗಿಲ್ಲ. ಆ ಮನಸ್ಥಿತಿಯನ್ನು ಇಟ್ಕೊಂಡೇ ಈಗಲೂ ಕಾಂಗ್ರೆಸ್ ರಾಜಕಾರಣ ಮಾಡ್ತಿದೆ ಅನ್ನೋದಕ್ಕೆ ಸುಪ್ರಿಯಾ ಶ್ರೀನಾಥ್ ಅವರ ಹೇಳಿಕೆ ಸಾಕ್ಷಿ.